ಹಾಯ್ ಡಿಯರ್ಸ್, ವೆಲ್ಕಮ್ ಬ್ಯಾಕ್. ನಾನು ಸಿಲಿಯಾ. ಇವತ್ತಿನ ವಿಡಿಯೋದಲ್ಲಿ ಸೂಪರ್ ಆಗಿರುವಂತಹ ದೋಸೆ ರೆಸಿಪಿಯನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ಅಕ್ಕಿ ರುಬ್ಬಿಟ್ರೆ ಇದೇ ರೀತಿ ಉಬ್ಬಿ ತುಳುಕುವಂತಹ ಹಿಟ್ಟು ಯಾವ ರೀತಿ ಮಾಡೋದು, ಅದರಿಂದ ಸೂಪರ್ ಸ್ಪೋಂಜ್ ಆಗಿರುವಂತಹ ದೋಸೆ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಈ ದೋಸೆಗೆ ಸೂಪರ್ ಕಾಂಬಿನೇಷನ್ ಆಗಿರುವ ಕೆಂಪು ಚಟ್ನಿ ಮತ್ತು ಆಲೂಗಡ್ಡೆ ಪಲ್ಯ ಚಟ್ನಿ ಜೊತೆ ಸೂಪರ್ ಆಗುತ್ತೆ ದೋಸೆ ತಿನ್ನಲಿಕ್ಕೆ. ಯಾವ ರೀತಿ ಮಾಡೋದು ಅಂತ ನೋಡೋಣ. ನನ್ನ ಈ ವಿಡಿಯೋ ನೋಡ್ತಿದ್ದಂಗೆ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ಗೊಂದು ಸಪೋರ್ಟ್ ಕೊಡಿ. ಮೊದಲು ನಾವು ಅಕ್ಕಿಯನ್ನು ನೆನೆಯಲಿಕ್ಕೆ ಹಾಕಬೇಕು. 5 ರಿಂದ 6 ಗಂಟೆ ಅಕ್ಕಿ ನೆನೆಯಬೇಕು. ಅಕ್ಕಿ ಚೆನ್ನಾಗಿ ನೆನೆದ್ರೇ ನಮ್ಮದು ದೋಸೆ ಒಳ್ಳೆ ಸಾಫ್ಟಾಗಿ ಬರೋದು. ಅದಕ್ಕೋಸ್ಕರ ಒಂದು ಪಾತ್ರೆಯಲ್ಲಿ 3 ಕಪ್ ದೋಸೆ ಅಕ್ಕಿಯನ್ನು ತಗೊಂಡಿದ್ದೀನಿ. ನಾವು ಇವಾಗ ಸಾಮಾನ್ಯ ಇಡ್ಲಿ ದೋಸೆ ಎಲ್ಲ ಮಾಡ್ತೀವಲ್ಲ, ಅದೇ ದೋಸೆ ಅಕ್ಕಿಯನ್ನು 3 ಕಪ್ ಅಕ್ಕಿಯನ್ನು ತಗೊಂಡಿದ್ದೀನಿ. ಇದಕ್ಕೇ ಅರ್ಧ ಕಪ್ ದಪ್ಪ ಅವಲಕ್ಕಿಯನ್ನು ಸಹ ಹಾಕಿದ್ದೀನಿ. ಇನ್ನು ಇದನ್ನೆಲ್ಲ ಚೆನ್ನಾಗಿ 5-6 ಸರ್ತಿ ತೊಳಿಬೇಕು. ತೊಳೆದು ನೀರೆಷ್ಟು ಬೇಕೋ ಅಷ್ಟು ನೀರು ಹಾಕಿ ಇದನ್ನು ನೆನೆಯಲಿಕ್ಕೆ ಬಿಡೋಣ. ಇನ್ನು ಬೇರೆ ಒಂದು ಪಾತ್ರೆ ತಗೋಬೇಕು. ಈ ಪಾತ್ರೆಗೆ ಅರ್ಧ ಕಪ್ ಉದ್ದಿನ ಬೇಳೆ, ನೋಡಿ ಅರ್ಧ ಕಪ್ಪು ಉದ್ದಿನ ಬೇಳೆ ತಗೊಂಡಿದ್ದೀನಿ. ಇದಕ್ಕೇ ಅರ್ಧ ಕಪ್ ಸಬ್ಬಕ್ಕಿ, ನಾವು ಪಾಯಸಕ್ಕೆಲ್ಲ ಹಾಕ್ತೀವಲ್ಲ ಅದು, 1 ಇಡೀ ಚಮಚ ಮೆಂತ್ಯ ಕಾಳನ್ನು ಹಾಕಬೇಕು. ಇನ್ನು ಇದನ್ನೆಲ್ಲ ಚೆನ್ನಾಗಿ ತೊಳೆದು ನೀರು ಹಾಕಿ ನೆನೆಯಲಿಕ್ಕೆ ಬಿಡಬೇಕು. ನೋಡಿ ಅಕ್ಕಿ ಎಲ್ಲ ಚೆನ್ನಾಗಿ ನೆನೆದಿದೆ. ಇದು ಅಕ್ಕಿ ಮತ್ತು ಅವಲಕ್ಕಿ 6 ಗಂಟೆ ನೆನೆಸಿದ್ದೀನಿ. ಬೇರೆ ಪಾತ್ರೆಯಲ್ಲಿ ಮೆಂತ್ಯಕಾಳು, ಸಾಗು ಮತ್ತು ಉದ್ದಿನಬೇಳೆ. ಫಸ್ಟಿಗೆ ಮಿಕ್ಸಿ ಜಾರ್ ತಗೊಂಡು ಮೆಂತ್ಯಕಾಳು, ಉದ್ದಿನಬೇಳೆ ಮತ್ತು ಸಾಗುವನ್ನು ನೆನೆಸಿದ್ದೀವಲ್ಲ ಅದನ್ನು ಒಳ್ಳೆ ಫೈನಾಗಿ ಚೂರು ಸಹ ತರಿ ಇಲ್ಲದೆ ಇದೇ ರೀತಿ ರುಬ್ಬಬೇಕು. ದೋಸೆ ಹಿಟ್ಟು ರುಬ್ಬುವಾಗ ಚೂರು ಸಹ ತರಿ ಇಲ್ಲದೆ ನೈಸಾಗಿ ರುಬ್ಬಿದರೆ ನಮ್ಮದು ದೋಸೆ ಒಳ್ಳೆ ಸಾಫ್ಟಾಗಿ ಬರುತ್ತೆ, ಸ್ಪೋಂಜ್ ಥರ ಆಗುತ್ತೆ ದೋಸೆ. ಅದಕ್ಕೋಸ್ಕರ ದೋಸೆಗೆ ಅಕ್ಕಿ ನಾವು ರುಬ್ಬುವಾಗ ನೈಸಾಗಿ ಚೂರು ಸಹ ತರಿ ಇಲ್ಲದೆ ರುಬ್ಬಬೇಕು. ರುಬ್ಬಿದ ಹಿಟ್ಟನ್ನು ಬೇರೆ ಒಂದು ಪಾತ್ರೆಗೆ ಹಾಕೋಣ. ಇನ್ನು ಅಕ್ಕಿ ಮತ್ತು ಅವಲಕ್ಕಿಯನ್ನು ನಾವು ಸಪ್ರೇಟಾಗಿ ನೆನೆಸಿದ್ದೀವಲ್ಲ ಅದನ್ನು ಸಹ ಇದೇ ಮಿಕ್ಸಿ ಜಾರಿಗೆ ಹಾಕಿ ನೈಸಾಗಿ ರುಬ್ಬಿ ತರೋಣ. ರುಬ್ಬಿದ ಹಿಟ್ಟನ್ನು ಸಹ ಇದೇ ಪಾತ್ರೆಗೆ ಹಾಕೋಣ. ಸಾಗು, ಉದ್ದಿನಬೇಳೆ, ಮೆಂತ್ಯಕಾಳೆಲ್ಲ ರುಬ್ಬುವಾಗ ಹಿಟ್ಟು ಸ್ವಲ್ಪ ಗಟ್ಟಿಯಾಗುತ್ತೆ, ಆದರೆ ಸ್ವಲ್ಪ ನೀರನ್ನು ಹಾಕಿ ನಾವು ರುಬ್ಬಬೇಕು. ಅದೇ ಮಿಕ್ಸಿ ಜಾರಲ್ಲಿ ಮತ್ತು ಅಕ್ಕಿ ಅವಲಕ್ಕಿಯನ್ನು ಸಹ ರುಬ್ಬುವಾಗ ಜಾಸ್ತಿ ನೀರು ಹಾಕಬಾರ್ದು, ಸ್ವಲ್ಪ ನೀರನ್ನು ಹಾಕಿ ಸ್ವಲ್ಪ ದಪ್ಪಕ್ಕೆ ಹಿಟ್ಟನ್ನು ರುಬ್ಕೋಬೇಕು. ಇದೇ ರೀತಿ 2-3 ಬ್ಯಾಚಾಗಿ ನಾವು ಹಿಟ್ಟನ್ನು ರುಬ್ಬಿರ್ತೀವಿ. ರುಬ್ಬಿದ ಹಿಟ್ಟನ್ನೆಲ್ಲ ನಾವು ಪಾತ್ರೆಗೆ ಒಟ್ಟಿಗೆ ಹಾಕಿ ಸ್ವಲ್ಪ ಮಿಕ್ಸಿ ಜಾರನ್ನು ಕ್ಲೀನ್ ಮಾಡಿ ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ಹಿಟ್ಟನ್ನು ಮಿಕ್ಸ್ ಮಾಡಬೇಕು. ನಾವಿವಾಗ 2-3 ಬ್ಯಾಚಲ್ಲಾಗಿ ರುಬ್ಬಿರ್ತೀವಿ. ಆ ಹಿಟ್ಟೆಲ್ಲ ಚೆನ್ನಾಗಿ ಮಿಕ್ಸ್ ಆಗುವಾಗೆ ಒಂದು 5 ರಿಂದ 6 ನಿಮಿಷ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಮುಚ್ಚಿ 6 ರಿಂದ 7 ಗಂಟೆ ರೆಸ್ಟ್ ಆಗಲಿಕ್ಕೆ ಬಿಡಬೇಕು. ನೋಡಿ ನಾನು ಬೆಳಗ್ಗೆ ತಿಂಡಿಗೋಸ್ಕರ ರಾತ್ರಿ ಹಿಟ್ಟನ್ನು ರುಬ್ಬಿ ಇಟ್ಟಿದ್ದೆ. ಬೆಳಿಗ್ಗೆ ಆಗುವಾಗ ಹೇಗೆ ಹಿಟ್ಟು ಉಬ್ಬಿ ಎಲ್ಲ ತುಳುಕಿ ಬಿದ್ದಿದೆ ನೋಡಿ, ಎಷ್ಟು ಸೂಪರಾಗಿ ಉಬ್ಬಿದೆ ಅಂತ. ಈ ಥರ ದೋಸೆ ಹಿಟ್ಟು ಬಂದರೆ ದೋಸೆ ತುಂಬಾ ಚೆನ್ನಾಗಿ ಬರುತ್ತೆ. ನನಗೆ ಸ್ವಲ್ಪ ಡೌಟ್ ಇತ್ತು, ಅದಕ್ಕೋಸ್ಕರ ನಾನು ಕೆಳಗಡೆ ಒಂದು ಪಾತ್ರೆಯನ್ನೆಲ್ಲ ಇಟ್ಟಿದ್ದೆ. ತುಂಬ ಚೆನ್ನಾಗಿ ಬಂದಿದೆ ನಮ್ಮದು ಹಿಟ್ಟು. ಇನ್ನು ನಮಗೆ ದೋಸೆ ಮಾಡೋಣ. ಕಬ್ಬಿಣದ ಕಾವಲಿಯಲ್ಲಿ ದೋಸೆ ಮಾಡಿದರೆ ತುಂಬ ಸೂಪರ್ ಆಗುತ್ತೆ, ಟೇಸ್ಟ್ ಕೂಡ ಚೆನ್ನಾಗಿರುತ್ತದೆ, ದೋಸೆ ಕೂಡ ಚೆನ್ನಾಗಿ ಬರುತ್ತೆ. ನಾನೀಗ ಕಾವಲಿ ಬಿಸಿ ಆದ ಮೇಲೆ 1.5 ಚಮಚ ಹಿಟ್ಟನ್ನು ಹಾಕಿದ್ದೀನಿ. ಲೈಟಾಗಿ ಇದೇ ರೀತಿ ಇದನ್ನು ಸ್ಪ್ರೆಡ್ ಮಾಡಿ ಒಂದು 2-3 ಸೆಕೆಂಡ್ ಬಿಡಬೇಕು. ಆವಾಗ ಒಳ್ಳೆ ಕಣ್ಣೆಲ್ಲ ಬೀಳುತ್ತೆ. ಆಮೇಲೆ ಇದನ್ನು ಮುಚ್ಚಿಡಬೇಕು. ಮುಚ್ಚಿಟ್ಟು ಒಂದು 3 ನಿಮಿಷ ಆದ ತಕ್ಷಣ ನಾವು ಇದನ್ನು ತೆಗೆದ್ರೆ ಸೂಪರಾಗಿರುವಂತಹ ದೋಸೆ ರೆಡಿಯಾಗಿದೆ. ಇನ್ನು ನಮಗೆ ದೋಸೆಯನ್ನು ತೆಗಿಬೋದು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನಮ್ಮದು ದೋಸೆ ಅಂತ. ಇದೇ ರೀತಿ ಉಳಿದಿರುವ ಹಿಟ್ಟಿಂದೆಲ್ಲ ನಮಗೆ ದೋಸೆಯನ್ನು ಬೇಗ ಮಾಡ್ಬೋದು. ಅದು ಸಹ ನಾವು ಕಬ್ಬಿಣದ ಕಾವಲಿಯಲ್ಲಿ ಮಾಡಿದರೆ ಟೇಸ್ಟ್ ಕೂಡ ಒಳ್ಳೆಯದು, ಅದೇ ರೀತಿ ದೋಸೆ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಇದೇ ಹಿಟ್ಟಿನಿಂದ ನಮಗೆ ಸೆಟ್ ದೋಸೆ ಕೂಡ ಮಾಡ್ಬೋದು. ಸೇಮ್ ಹಿಟ್ಟಿನಿಂದ ನಮಗೆ ಸೆಟ್ ದೋಸೆ ಕೂಡ ಮಾಡ್ಬೋದು. ಅದನ್ನು ಸಹ ನಿಮಗೆ ಒಂದು ಸರಿ ಮಾಡಿ ತೋರಿಸ್ತೀನಿ. ದೋಸೆ ಕಾವಲಿ ಬಿಸಿ ಆದಮೇಲೆ 1 ಅಥವಾ 1.5 ಚಮಚ ಹಿಟ್ಟನ್ನು ಹಾಕಿ ಲೈಟಾಗಿ ಇದೇ ರೀತಿ ಸ್ಪ್ರೆಡ್ ಮಾಡಿ, ಇನ್ನು ಇದಕ್ಕೆ ಸಣ್ಣ ಕಟ್ ಮಾಡಿರುವಂತಹ ಈರುಳ್ಳಿಯನ್ನು ಇದರ ಮೇಲ್ಗಡೆಯಿಂದ ಇದೇ ರೀತಿ ಹಾಕಬೇಕು. ಆಮೇಲೆ ಸಣ್ಣ ಕಟ್ ಮಾಡಿರುವಂತಹ ಕ್ಯಾರೆಟನ್ನು ಹಾಕಬೇಕು. ಮತ್ತು ಸ್ವಲ್ಪ ಹಸಿಮೆಣಸಿನಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು.
ಮಕ್ಕಳಿಗೆಲ್ಲಾದರೆ ಹಸಿಮೆಣಸಿನಕಾಯಿಯನ್ನು ಸ್ಕಿಪ್ ಮಾಡ್ಬೋದು. ಕೊತ್ತಂಬರಿ ಸೊಪ್ಪನ್ನು ಸಹ ಹಾಕಿ 1 ಚಮಚ ತುಪ್ಪವನ್ನು ಇದೇ ರೀತಿ ಹಾಕಿ ಇನ್ನು ಇದನ್ನು ಮುಚ್ಚಿಟ್ಟು ಒಂದು 3 ನಿಮಿಷ ಆದ ತಕ್ಷಣ ತೆಗೆದ್ರೆ ಸೂಪರ್ ಟೇಸ್ಟಿಯಾಗಿರುವಂತಹ ಸೆಟ್ಟು ದೋಸೆ ಕೂಡ ತಯಾರಾಯಿತು. ಸೇಮ್ ಹಿಟ್ಟಿನಿಂದ ನಮಗೆ ಪ್ಲೇನ್ ದೋಸೆ ಸಹ ಮಾಡ್ಬೋದು, ಅದೇ ರೀತಿ ಸೆಟ್ಟು ದೋಸೆ ಕೂಡ ಮಾಡ್ಬೋದು. ಈ ದೋಸೆಗೆ ಒಳ್ಳೆ ಒಂದು ಕಾಂಬಿನೇಷನ್ ನಮ್ಮದು ಆಲೂಗಡ್ಡೆ ಪಲ್ಯ ಮಾಡೋದನ್ನು ಸಹ ತೋರಿಸ್ತೀನಿ. ಒಂದು ಕಾವಲಿ ಬಿಸಿ ಆದಮೇಲೆ ಅದಕ್ಕೆ ಸಾಸಿವೆ, ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಹಾಕಿದ್ದೀನಿ. ಮತ್ತು ಸಣ್ಣ ಸಣ್ಣ ಕಟ್ ಮಾಡಿದ ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಕರಿಬೇವು ಸೊಪ್ಪು, ಹಸಿಮೆಣಸಿನಕಾಯಿಯನ್ನೆಲ್ಲ ಹಾಕಿ ಇದನ್ನು ಒಂದು ಸರ್ತಿ ಫ್ರೈ ಮಾಡಬೇಕು. ಒಳ್ಳೆ ಸ್ಮೆಲ್ ಬರುತ್ತೆ. ಇನ್ನು ಒಂದು ದೊಡ್ಡ ಈರುಳ್ಳಿ ಸ್ವಲ್ಪ ದೊಡ್ಡ ಕಟ್ ಮಾಡಿ ಹಾಕಬೇಕು. ಈರುಳ್ಳಿ ಜಾಸ್ತಿ ಫ್ರೈ ಆಗೋದು ಬೇಡ. ಇದಕ್ಕೆ ಸ್ವಲ್ಪ ಹಿಂಗನ್ನು ಸಹ ಹಾಕಿ ಸ್ವಲ್ಪ ಫ್ರೈ ಮಾಡಬೇಕು. ನಾವು ಪಲ್ಯ ತಿನ್ನುವಾಗ ಈರುಳ್ಳಿ ನಮಗೆ ಕಚ್ಚಲಿಕ್ಕೆ ಹಾಗೆ ಸಿಗಬೇಕು, ಆವಾಗ ತುಂಬ ಚೆನ್ನಾಗಿರುತ್ತೆ. ಇದೇ ರೀತಿ ಲೈಟಾಗಿ ಒಂದು ಸರ್ತಿ ಇದನ್ನೆಲ್ಲ ಫ್ರೈ ಮಾಡಿ ಇದಕ್ಕೆ ಉಪ್ಪು ಮತ್ತು ಅರಶಿನ ಹುಡಿಯನ್ನು ಹಾಕೋಣ. ಇದು ಸ್ವಲ್ಪ ಅರಶಿನ ಹುಡಿದೆಲ್ಲ ಸ್ಮೆಲ್, ಸ್ವಲ್ಪ ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು. ಉಪ್ಪು ಸಹ ಹಾಕಿದ್ದೀವಿ. ಇನ್ನು ನಾವು ಬೇಯಿಸಿ ಸ್ಮ್ಯಾಶ್ ಮಾಡಿ ಇಟ್ಟಿರುವಂತಹ ಒಂದು ದೊಡ್ಡ ಪೊಟೇಟೋವನ್ನು ಫಸ್ಟಿಗೆ ಬೇಯಿಸಿ ಇಟ್ಕೊಂಡು ಅದರ ಸಿಪ್ಪೆನೆಲ್ಲ ತೆಗೆದು ಸ್ಮ್ಯಾಶ್ ಮಾಡಿ ಇಟ್ಟಿದ್ದೆ. ಇದನ್ನು ಸಹ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಜಾಸ್ತಿ ಉಪ್ಪೇನು ಬೇಡ, ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಜಾಸ್ತಿ ಕೊತ್ತಂಬರಿ ಸೊಪ್ಪನ್ನು ಸಹ ಹಾಕಿ ಮಿಕ್ಸ್ ಮಾಡಿದರೆ ನಮ್ಮದು ಸೂಪರಾಗಿರುವಂತಹ ಆಲೂಗಡ್ಡೆ ಪಲ್ಯ ತಯಾರಾಯಿತು. ಇದಕ್ಕೆ ಒಂದು ಕೆಂಪು ಚಟ್ನಿಯನ್ನು ಸಹ ಮಾಡೋದನ್ನು ತೋರಿಸ್ತೀನಿ. ಒಂದು ಪಾನ್ ತಗೊಂಡು ಅದಕ್ಕೆ 5-6 ಎಸಳು ಬೆಳ್ಳುಳ್ಳಿಯನ್ನು ತಗೊಂಡಿದ್ದೀನಿ. ಖಾರಕ್ಕೆ ಅನುಸಾರವಾಗಿ ಕೆಂಪು ಮೆಣಸು, ಉದ್ದ ಮೆಣಸನ್ನು ತಗೊಂಡಿದ್ದೀನಿ. ಇದಕ್ಕೆ 1 ಚಿಟಿಕೆಯಷ್ಟು ಜೀರಿಗೆ ಮತ್ತು 1 ಚಮಚ ಎಣ್ಣೆಯನ್ನು ಹಾಕಿ ಇದನ್ನೆಲ್ಲ ಚೆನ್ನಾಗಿ ಉರಿಬೇಕು. ನೋಡಿ, ಇವಾಗ ಬೆಳ್ಳುಳ್ಳಿ ಮೆಣಸಿನಕಾಯಿ ಹುರಿದಿದ್ದಾಯಿತು. ಇದಕ್ಕೆ ನಾನು 1 ಕೈ ಹಿಡಿಯಷ್ಟು ಶೇಂಗಾ ಬೀಜ, ಇದು ಹುರಿದು ಸಿಪ್ಪೆಯನ್ನೆಲ್ಲ ತೆಗೆದಿಟ್ಟಿದ್ದೆ. ಸ್ವಲ್ಪ ತೆಂಗಿನಕಾಯಿಯನ್ನು ಹಾಕಿದ್ದೀನಿ, ಸ್ವಲ್ಪ ಹುಣಸೆ ಹಣ್ಣನ್ನು ಹಾಕಿದ್ದೀನಿ. ಇನ್ನು ಇದನ್ನೆಲ್ಲ ಚೆನ್ನಾಗಿ ಒಂದು ಸರ್ತಿ ಮಿಕ್ಸ್ ಮಾಡಬೇಕು. ಆ ಪಾತ್ರೆಯಲ್ಲಿರೋ ಎಣ್ಣೆ ಎಲ್ಲ ತೆಂಗಿನಕಾಯಿಯೆಲ್ಲ ತಾಗಿ ಆಗುವಾಗೆ ಮಿಕ್ಸ್ ಮಾಡಿ ಇದನ್ನೆಲ್ಲ ಇನ್ನು ಮಿಕ್ಸಿ ಜಾರಿಗೆ ಹಾಕೋಣ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸಿ ಸ್ವಲ್ಪ ನೀರು ಹಾಕಿ ನೈಸಾಗಿ ಇದನ್ನು ರುಬ್ಬಬೇಕು. ನಿಮ್ಗೆ ಬೇಕಂದರೆ ಸ್ವಲ್ಪ ತರಿ ರುಬ್ಬಿದ್ರೂ ಚೆನ್ನಾಗಿರುತ್ತೆ. ನಾನಿವಾಗ ನೈಸಾಗಿ ರುಬ್ಬಿದ್ದೀನಿ. ಇನ್ನು ಇದಕ್ಕೆ ಬೇಕಾದಷ್ಟು ನೀರನ್ನು ಸಹ ಸೇರಿಸಿ ಚಟ್ನಿಯನ್ನೆಲ್ಲ ನೀರು ಹಾಕಿ ಮಿಕ್ಸ್ ಮಾಡಿ ಇಟ್ಕೋಬೇಕು. ಆಮೇಲೆ ನಾವು ಇದಕ್ಕೆ ಒಗ್ಗರಣೆ ಕೊಡೋದು. ನಿಮಗೆ ಬೇಕಂದರೆ ಒಂದು ಪಾತ್ರೆಗೆ ಹಾಕಿ ಒಗ್ಗರಣೆ ಮಾಡಿ ಚಟ್ನಿಗೆ ಹಾಕ್ಬೋದು. ನಾನಿವಾಗ ಒಂದು ಪಾತ್ರೆಯಲ್ಲಿ ಎಣ್ಣೆಯನ್ನು ಬಿಸಿ ಮಾಡಿ ಅದಕ್ಕೆ ಸ್ವಲ್ಪ ಉದ್ದಿನಬೇಳೆ ಹಾಕಿದ್ದೀನಿ. ಆಮೇಲೆ ಉದ್ದಿನಬೇಳೆ ಸ್ವಲ್ಪ ಬ್ರೌನ್ ಕಲರ್ಗೆ ಬರಬೇಕು. ಆಮೇಲೆ ಇದಕ್ಕೆ ನಾನು ಸಾಸಿವೆಯನ್ನು ಹಾಕ್ತಾಯಿದ್ದೀನಿ. ನೋಡಿ, ಸಾಸಿವೆ ಹಾಕಿದ್ದೀನಿ. ಸಾಸಿವೆ ಹೊಡೆದಾದ್ಮೇಲೆ ಇದಕ್ಕೆ ಕರಿಬೇವು ಸೊಪ್ಪು, ಒಣಮೆಣಸಿನ್ಕಾಯಿ ಮತ್ತು ಸ್ವಲ್ಪ ಜೀರಿಗೆಯನ್ನು ಸಹ ಹಾಕಿದ್ದೀನಿ. ಫ್ರೆಶ್ ಆಗಿರೋ ಕರಿಬೇವು ಸೊಪ್ಪು, ಒಣಮೆಣಸಿನ್ಕಾಯಿ ಹಾಕಿ ಇದನ್ನೆಲ್ಲ ಫ್ರೈ ಮಾಡಿ ನಾವು ಚಟ್ನಿಯನ್ನು ಇದಕ್ಕೆ ಹಾಕಿ ನಾನು ಸ್ವಲ್ಪ ಕುದಿಸ್ತಾ ಇದ್ದೀನಿ. ಯಾಕಂದರೆ ನಾವು ತಣ್ಣೀರೆಲ್ಲ ಹಾಕಿರ್ತೀವಲ್ಲ, ಅದಕ್ಕೆ ಚಟ್ನಿಗೆ ನಾವು ಪಾತ್ರೆ ಎಲ್ಲ ತೊಳೆದು ಮಿಕ್ಸಿ ಜಾರೆಲ್ಲ ತೊಳೆದು ಹಾಕಿ ಒಗ್ಗರಣೆ ಹಾಕಿದರೆ ಆ ಬಿಸಿ ತಾಗೋದಿಲ್ಲ. ಅದಕ್ಕೋಸ್ಕರ ನಾನು ಸ್ವಲ್ಪ ಇದನ್ನು ಬಿಸಿ ಮಾಡ್ತೀನಿ, ತಣ್ಣೀರೆಲ್ಲ ಹಾಕಿರ್ತೀವಲ್ಲ ಅದಕ್ಕೋಸ್ಕರ. ಇದೇ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ, ಜಾಸ್ತಿ ಕುದಿ ಬರೋದು ಬೇಡ, ಬಿಸಿ ಆದರೆ ಸಾಕು. ನಮ್ಮದು ಸೂಪರಾಗಿರುವ ದೋಸೆ, ಕೆಂಪು ಚಟ್ನಿ ಮತ್ತು ಆಲೂಗಡ್ಡೆ ಪಲ್ಯ ಬಿಸಿ ಬಿಸಿ ಟೀ ಜೊತೆ ಬೆಳಿಗ್ಗೆ ಸ್ವರ್ಗ ಇದು ತಿನ್ನಲಿಕ್ಕೆ. ನೋಡಿ ಎಷ್ಟು ಚೆನ್ನಾಗಿದೆ ನಮ್ಮದು ದೋಸೆ, ಆಲೂಗಡ್ಡೆ ಪಲ್ಯ ಮತ್ತು ಚಟ್ನಿ. ಅದ್ರ ಜೊತೆಯಲ್ಲಿ ನಾನು ಬಿಸಿ ಬಿಸಿ ಟೀಯನ್ನು ಸಹ ಮಾಡಿದ್ದೀನಿ. ಒಂದು ಸಾರಿ ಆದರೂ ಈ ಕಾಂಬೋ ಬ್ರೇಕ್ಫಾಸ್ಟನ್ನು ಟ್ರೈ ಮಾಡಿ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನನಗೆ ಕಮೆಂಟ್ ಮಾಡಿ ಸಪೋರ್ಟ್